ಅವ ಭಿಕ್ಷುಕ ಒಯ್ತಾ ಇದ್ನಂತೆ. ಅವತ್ತಿನ ಕಾಲದ ಭಿಕ್ಷುಕ ಅವನು. ಫೋನ್ ಪೇ ಭಿಕ್ಷುಕ ಅಲ್ಲ, ಈಗೆಲ್ಲ ಫೋನ್ ಪೇ ಭಿಕ್ಷುಕರು ಜಾಸ್ತಿ ಆಗವ್ರೆ. ಎಲ್ಲ ಕೂತ್ಕೊಂಡು 150 ರೂಪಾಯಿ ಹಾಕಿ 200 ರೂಪಾಯಿ ಹಾಕಿ 100 ಜಾಸ್ತಿ ಆಗವ್ರೆ. ಆಗಿನ ಭಿಕ್ಷುಕರು ಹಂಗಲ್ಲ. ಒಂದು ಶಿವನ ಹೆಸರು ಹೇಳ್ಕೊಂಬರೋರು, ಇಲ್ಲ ಶನಿದೇವ್ರ ಹೆಸರು ಹೇಳ್ಕೊಂಬರೋರು, ಇಲ್ಲ ಭೈರವನ ಹೆಸರು ಹೇಳ್ಕೊಂಬರೋರು, ಆ ದೇವ್ರನಾರು ಮುಂದೆ ಇಟ್ಕೊಂಡ್ ಭಿಕ್ಷಾ ಬೇಡೋರು. ಹಾಗೆ ಆ ಬೈರಾಗಿ ಬರ್ತಾ ಇದ್ದ ಭಿಕ್ಷುಕ. ಆ ಭಿಕ್ಷುಕ ಬಂದು ಹಿಂಗೆ ದೊಡ್ಡ ಮನೆ ಮುಂಚೆ ನಿಂತ್ಕೊಂಡು ಕೂಗ್ತಾವನೆ, ಭವತಿ ಭಿಕ್ಷಾನ್ ದೇಹಿ, ಭವತಿ ಭಿಕ್ಷಾನ್ ದೇಹಿ, ಧರ್ಮ ಮಾಡಿ ದಾನ ಮಾಡಿ ಅಂತ ಕೂಗ್ತಾವನೆ. ದೊಡ್ಡ ಮನೆ ಅದು, ದೊಡ್ಡ ಮನೆ, ತೊಟ್ಟಿ ಮನೆ, ಅವತ್ತಿನ ಕಾಲದ ಮನೆ. ಆ ಮನೆ ಯಜಮಾಂತಿ ಅವಮ್ಮ ಇಂದ್ಲು ಮನೆಗೆ ಕಸ ಗುಡಿಸ್ತಾ ಸೇರ್ಕೊಬಿಟ್ಟವಳೆ. ಕೇಳಿಸ್ತಾ ಇಲ್ಲ, ಇವ್ನು ಕೂಗುದ್ ಕೇಳಿಸ್ತಾ ಇಲ್ಲ. ಆಮೇಲೆ ಯಾರೋ ಅಂದ್ರಂತೆ, ಅದ್ಯಾರೋ ನಿಮ್ಮ ಮಟ್ಟಿ ಬಾಗ್ಲಿ ನಿಂತ ಕೂಗ್ತಾವ್ರ, ಅದೇನ್ ನೋಡಾಕ ಅಂತ. ಓಡ್ ಬಂದ್ ನೋಡ್ತಾಳೆ, ಆ ಜಂಗಮ ನಿಂತಿದ್ದ. ಹೆಂಗ ಅವನೇ ಅಂದ್ರೆ ಕಾವಿ ಬಟ್ಟೆ ಹಾಕವನೆ, ಹಣೆಗೆ ಭಸ್ಮ ಇಟ್ಟವನೆ, ಕೈಲಿ ಬೆತ್ತ ಹಿಡ್ದವನೆ, ಜೋಳಿಗೆ ಬಗಲ್ಗೆ ಹಾಕವನೆ. ಸಾಕ್ಷಾತ್ ಶಿವನೇ ಬಂದೇನೋ ಅನ್ನೋಂಗ್ ಬಂದವನು. ಆ ತಾಯಿ ಅಯ್ಯೋ ಇರಪ್ಪ ಬಂದೆ ಅಂತ ಒಳ ಕೊಡೋಗಿ ಒಂದು ಮೊರ ತಕೊಂಡ್, ಮೊರ ತುಂಬ ರಾಗಿ ತುಂಬ್ಕೊಂಡು, ಎಲೆಡ್ಕೆ ಬೇರೆ ಇಟ್ಟು, ಒಂದು 4 ಕಾಣಿ ಪಾವಲಿ ಇಟ್ಟು, ಎಡಗಂಡ ಕಡೆ ಹೆಚ್ಕೊಂಡ್ ಬಂದ್ಲು. ನಾ ಧರ್ಮ ಕೊಡೋದಕ್ಕೂ ದೈವ ಸಾಕ್ಷಿ ಎಂತದು. ಭಿಕ್ಷೆ ಕೊಡಕ್ ಬಂದ್ಲು, ತಗಪ್ಪ ಅನ್ಲು. ಆ ಈಸ್ಕೋಬೇಕೋ ಬೇಡವ ಅವನು, ಯಾರು ಭಿಕ್ಷತವನು. ಅವನು ಭಿಕ್ಷೆ ಇಸ್ಕೊತಾ ಇಲ್ಲ, ಕಣ್ಣ ಇಷ್ಟಿಟ್ಟಪ್ಪ ಮುನೇಶ್ವರ ಬಿಟ್ಟಂಗ್ ಬಿಡ್ತಾವ ನೀವು ಅಮ್ಮನ ಮೇಲೆ. ಇದ್ಯಾಕಪ್ಪ, ಒಟ್ಟು ಜೋಳ್ಗೆಯ ಹಾಕ್ತೀನಿ ರಾಗಿಯ ಅನ್ಲು. ರಾಗಿಯ ಮೇಲೆ ಹಾಕುವೆ. ಅಲ್ಲಕ್ಕನಮ್ಮ, ನಾನು ನಿನ್ನ ಮನೆ ಬಾಗಿಲು ನಿಂತ್ಕೊಂಡು ಎಷ್ಟೊತ್ತಾಯ್ತು ಗೊತ್ತಾ? ಎಷ್ಟೊತ್ತಾಯ್ತು ಅಂದ್ಲು ಅವಳು. ಅರ್ಧ ಗಂಟೆ ಆಯ್ತು. ಅರ್ಧ ಗಂಟೆಯಿಂದ ಬಡ್ಕತಾವ್ನಿ, ಈಗ ಬಂದಿದ್ಯಲ್ಲಮ್ಮ ನೀನು. ಭಿಕ್ಷತವ್ರು ಬಂದಾಗ ಬಂದು ಬೇಗ ಭಿಕ್ಷಾ ಕೊಡ್ಬೇಕು ನೀನು. ಎಷ್ಟಮ್ಮ ನಿನಗೆ ಅಹಂಕಾರ, ಎಷ್ಟಮ್ಮ ನಿನಗೆ ವಯಸ್ಸು ಅಂದ. ನೋಡಿ ಭಿಕ್ಷತವ್ನು ಕೇಳ್ತಾವ್ ಮನೆ ಯಜಮಾನಿಯ, ನಿನಗೆ ಅಹಂಕಾರ ಎಷ್ಟಮ್ಮ ನಿನಗೆ ವಯಸ್ಸು ಅಂದ ಭಿಕ್ಷತವನು. ಏನೋ ಅವತ್ತಿನ ಕಾಲ ಪಾಪ ಹೆಣ್ಮಗಳು ಸುಮ್ಮನೆ ನಿಂತ್ಕೊಂಡ್ಲಿ, ಏನು ಮಾತಾಡ್ಲಿಲ್ಲ. ಇವತ್ತಿನ ಕಾಲದಲ್ಲಿ ಯಾರು ನಮ್ಮ ಅಕ್ತೀರಾ ಆಂಟೀರಾ ನಿನ್ನ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ಬಿಟ್ಟಾರವ. ಅದು ಭಿಕ್ಷತವನು. ಅದೇ ಮರದಂಡಿಲಿ 4 ಅಪರಾಪಂಗ್ ಗಡಿಸಿ ಊರೆಲ್ಲ ಕೆಳವಂಗೆ ಕಿರ್ಚ್ಕೊಂಡು ಹೊಡೆದಟ್ಟು ಬಿಡ್ತಾರೆ. ಆ ಹೆಣ್ಮಗಳು ಅಂದ್ಲು, ಏನ್ ಕೇಳ್ದಪ್ಪ ಅಂದ್ಲು. ನಿನ್ಗೆ ಎಷ್ಟಮ್ಮ ವಯಸ್ಸು ಅಂದ. ನನಗ 6 ವರ್ಷ ಕಣಪ್ಪ ಅಂದ್ಲು. 6 ವರ್ಷ. ಅವನ್ಗೆ ಆಶ್ಚರ್ಯ. ಕೋಳಲ್ಲಿ ಮಾಂಗಲ್ಯ ಅದೇ, ಕಾಲ್ ಬೆರಳಲ್ಲಿ ಉಂಗುರ ಅದೇ, ನೋಡಿದ್ರೆ 4 ಮಕ್ಕಳು ತಾಯಿ ಇದ್ದಂಗ ಅವಳೆ. 6 ವರ್ಷ ಅಂತಾಳಲ್ಲ. ನಿಂಗೆ ತಲೆ ಕೆಟ್ಟೋಗದ, ಅಥವಾ ನನಗೇನು ಬುದ್ಧಿ ಇಲ್ಲ ಅನ್ಕೊಂಡಿದೀಯಾ? ನಿನಗೆ ಈಗ 6 ವರ್ಷವೇ? ನಂಬೇಕಾ ನಾನು? ಮದುವಾಗಿಲ್ವಮ್ಮ ನಿನಗೆ ಅಂದ. ಮದುವೆ ಆಗದೆ ಕಣಪ್ಪ ಅಂದ್ರು. ಮದುವಾಗಿದ್ದ 6 ವರ್ಷದೊಳಗೆ ಎಲ್ಲ ನಿನ್ ಗಂಡ ಅಲ್ಲ, ಬಾಗೆ ಮರ್ತ ಕೂತಿರ್ಬೇಕು ನೋಡು ಅಂದ್ರು. ಹಂಗಾರೆ ಅವನಿಗೆ ಎಷ್ಟು ವರ್ಷ ವಯಸ್ಸು ನಿಂಗ ಅಣ್ಣಂಗೆ ಅಂದ. ನಂಗೆ ಅಣ್ಣಂಗೆ 4 ವರ್ಷ ಅಂತಲವಳು. ನಿಂಗೆ 6 ವರ್ಷ, ನಿಂಗೆ ಅಣ್ಣಂಗೆ 4 ವರ್ಷವೇ? ಯಾವ ಸಿಮ್ಮಳಮ್ಮ ನೀನು? ಏನು ಹಿಂಗೆ ಮಾತಾಡ್ತೀಯಲ್ಲ? ಈ ಮನೇಲಿ ಯಾರು ದೊಡ್ಡವ್ರಿಲ್ವಾ? ಹೇಳೂರು ಕೇಳೋರು ಯಾರು ಇಲ್ವಾ ನಿನ್ನ? ನಮ್ಮ ಅತ್ತೆ ಮಾವ ಇಬ್ರು ಅವರೇ ಕಣಪ್ಪ. ಅತ್ತೆ ಮಾವ ಇಬ್ರು ಇದ್ದಾರ. ಹಂಗಾರೆ ನಿಮ್ಮ ಅತ್ತಿಗೆ ಎಷ್ಟು ವರ್ಷ, ನಿಮ್ಮ ಮಾವಂಗೆ ಎಷ್ಟು ವರ್ಷ? ನಮ್ಮ ಅತ್ತೆ 3 ವರ್ಷ, ನಮ್ಮ ಮಾವಂಗೆ 2 ವರ್ಷ ಅಂದ್ಲವಳು. ಇವನಿಗೆ ಹುಚ್ಚು ಮಲ್ಲಾಗ್ರೆಲ್ಲ ಒಟ್ಟಿಗೆ ಬಂದಂಗೆ ಆಗೋಯ್ತು. ಇದ್ಯಾವ ಸೀಮೆ ಲೆಕ್ಕ ಇದು? ನಿಂಗೆ 6 ವರ್ಷ, ನಿಂಗೆ ಅಣ್ಣಂಗೆ 4 ವರ್ಷ, ನಿಮ್ಮ ಅತ್ತೆ 3 ವರ್ಷ, ನಿಮ್ಮ ಮಾವಂಗೆ 2 ವರ್ಷ. ಅದೆಂಗಮ್ಮ ಅದು? ಹಂಗೆ ಕಣಪ್ಪ ಅದು. ಮಟ್ಟಕ್ಕೆ ಮಾತಾಡ್ಬೇಕಾ? ಹೇಳ್ತೀನಿ ಕೇಳು. ನೀನು ಕೇಳಿದ್ದು ದೇಹದ ವಯಸ್ಸು, ನಾನು ಹೇಳಿದ್ದು ಗುಣದ ವಯಸ್ಸು. ಹುಟ್ಟು ಬೆಳೆದದ್ದೆಲ್ಲ ಲೆಕ್ಕ ಹಾಕೊಂಡು ಏನು ಮಾಡಿ ಹೇಳು? ನಿನ್ನ ಆಧಾರ್ ಕಾರ್ಡ್ ಕೊಟ್ಟಿಯ ನನಗೆ? ನನ್ನ ವಯಸ್ಸು ನಾನು ಲೆಕ್ಕ ಹಾಕೊಂಡ್ರು ಯಾವಾಗಿಂದ ಗೊತ್ತಾ? ಒಳ್ಳೆ ಬುದ್ಧಿ ಕಲ್ತ್ನಲ್ಲ ಅವತ್ತಿನ ಲೆಕ್ಕ ಹಾಕೊಂಡ್ರು ವಯಸ್ಸಿದ್ದು ಗೊತ್ತಾ? ಈ ಮನೆಗೆ ನಾನು ಮದುವೆ ಆಗಿ ಬಂದು 23 ವರ್ಷ ಆಯಿತು. ನಾ ಬಂದಿನ ಶುರುವಾದ ಜಗಳ ನಮ್ಮ ಅತ್ಗೂ ನನಗೂ. ಅವಳು ಹೇಳದ್ ನಾ ಮಾಡ್ತಿರ್ಲಿಲ್ಲ, ನಾ ಮಾಡ್ದ ಅವಳು ಒಪ್ತಿರ್ಲಿಲ್ಲ. ದಿನ ಜಗಳ, ಒಸಿಂಸೆ ಕೊಟ್ಲ ನನಗೆ. ಬಾಯ್ಲಿ ನಿಂಗೊಂದು ಗುಟ್ಟು ಹೇಳ್ತೀನಿ ಅಂದ್ಲು. ಏನು ಅಂದ. ನಮ್ಮೂರು ಪಟ್ಲದಮ್ಮಂಗೆ ಅರಕೆ ಕಟ್ಕೊಂಡಿದ್ದೆ ನಾನು. ಏನಂತ? ನಮ್ಮ ಅತ್ತೆ ಸತ್ತೋರೆ 1 ತಿಂಗಳಿಗೆ ಸೀರೆ ಉಡಿಸಿ ಮಡ್ಲಕ್ಕಿ ತುಂಬ್ತಿಂಕನವ ಅಂತ. ಹಂಗೂ ಕಟ್ಕೊಂಡಿದ್ದ. ಅಂತ ಹಿಂಸೆ ಕೊಡ್ತಿದ್ಲಿ ಇವಳು, ಅದಕ್ಕೆ ಕಟ್ಕೊಂಡಿದ್ದೆ ಹೋಗಿ ನಾನು. ಸತ್ತೋದ್ಲ ನಿಮ್ಮ ಅತ್ತೆ? ಅವಳಲ್ಲಿ ಸತ್ತೋದ್ಲಪ್ಪ, ಗುಂಡ್ಗಲ್ ನಂಗೆ ಅವಳೆ.
ಆದ್ರೆ ಈಗ 6 ವರ್ಷದಲ್ಲಿ ನಮ್ಮವ್ವ ಸತ್ತೋದ್ಲು. ನಮ್ಮವ್ವ, ಅಯ್ಯೋ ನಮ್ಮವ್ವ ಸತ್ತೋದ್ಲು. ಅಂತ ಪ್ರೀತಿ ತಾಯಿ. ನಮ್ಮವ್ವ ಸತ್ತೋದ್ಲಲ್ಲ ಅಂತ ತಡ್ಕೋಕ್ ಆಗ್ಲಿಲ್ಲ. ಬಿದ್ದು ಒದ್ದಾಡ್ತಿದ್ದೆ, ಎದೆ ಬಡ್ಕತ್ತಿದ್ದೆ, ತಲೆ ಮೇಲೆ ಧೂಳುಕತ್ತಿದ್ದೆ. ಆಗ ನಾನು ಯಾರು ಕೆಟ್ಟೋಳು ಅನ್ಕೊಂಡಿದ್ನಲ್ಲ, ನಮ್ಮತ್ತೆ ಓಡ್ ಬಂದು ಅಪ್ಕೊಂಡು ಮುತ್ತಿಕ್ಕಿ ತಲೆ ಸವರಿ, ಅವಳು ಬಡಕನೇ ಮಗಳೇ, ಅವ್ವ ಸತ್ತೋದ್ಲು ಅಂತ ಬಡ್ಕಂಡಿ ಅವ್ವ, ನಾನಿಲ್ವವ್ವ ನಿಮ್ಮವ್ವ ಅಂದ್ಲು. ಅವತ್ತು ಅರ್ಥ ಆಯ್ತು ಅತ್ತೇನೋ ಒಂಥರ ತಾಯಿ ಇದ್ದಂಗೆ ಅಂತ. 6 ವರ್ಷದಿಂದ ಅವಳೊಂದು ಮಾತು ಎದೆಗೆ ನಾಡ್ತು. ಅವತ್ತು ಬಿಟ್ಟೆ ನಾನು ಅತ್ತೆ ಜೊತೆಲಿ ಶತ್ರುತ್ವ ಮಾಡುದ. ನಮ್ಮ ಅತ್ತೆನೂ ತಾಯಿ ಹಂಗೆ ಅಂತ 6 ವರ್ಷದಿಂದ ನನ್ನ ತಾಯಿ ಸ್ಥಾನದಲ್ಲಿ ನಮ್ಮ ಅತ್ತೆ ಕಾಣಕ್ ಶುರುವಾದೆ ನೋಡು. ಅವತ್ತಿಂದ ಲೆಕ್ಕ ಹಾಕೊಂಡೆ. ಅದಕ್ಕೆ ನಂಗೆ 6 ವರ್ಷ. ನನ್ನ ಗಂಡವನೆಲ್ಲ ನನ್ನ ಗಂಡ ದುರಾಸೆ ಕಣಪ್ಪ, ಹುಟ್ಟು ದುರಾಸೆ. ಕಾವಲಿ ಕಲ್ನೂ ಬಿಡೋಲ್ಲ, ಜಲ್ಲಿ ಕಲ್ನೂ ಬಿಡೋಲ್ಲ ಅವನ ಮಲಕಾಯಿನಾಗ. ನಮ್ಮವೇ 50 ತೆಂಗಿನ ಮರವೇ, ಕಂಡೋರ್ ಮರದಲ್ಲಿ ಕಾಯಿ ಬಿಡುದನ್ನೇ ಕಾಯ್ಕ ಕೂತ್ಕವ ಅವನ ಮಲಕಾಯಿನಾಗ. ಬೆಲೆಗೆ ಎತ್ಕೊಂಡು ಬರ್ಬ ಗೊದಮಟ್ಟೆಯಿಂದ ಏನಾದದಪ್ಪ ಅದನ್ನೂ ಓದ್ಕೊಬರೋದು. ಎಲೆಕ್ಷನ್ನು ಬಂದ್ಬಿಟ್ರೆ ಅಣ್ಣ 3 ಪಕ್ಷದ ಬಾವುಟನೂ ಮಡಿಕೊಂಡಿದ್ದ. ಅವ್ರ ಕಂಡೇಟ್ಗೆ ಆ ಬಾವುಟ ಹಾಕಂಗೆ ಕತ್ತಿ ನಿಂತು ಬಿಡುವ. ನಮ್ಮ ಮೌನಾಣು ನಿಮಗೆ ಹಾಕ್ತೀನಿ, ನಮ್ಮ ಮೌನಾಣು ನಿಮಗೆ ಹಾಕ್ತೀನಿ ಎನ್ನುವ. ಅವನ ಆಣೆ ಇಕ್ತಾಗೆಲ್ಲ ಸತ್ತೋಗಿದ್ರೆ ನಮ್ಮ ಅತ್ತೆ ಎಷ್ಟೊತ್ತಿಗೆ 20 ಸಲ ಸತ್ತೋಗ್ಬೇಕಾಯ್ತು. ಆದ್ರೆ ದುರಾಸೆ ದುಃಖಕ್ಕೆ ಮೂಲ. ಶುಗರ್ ಬಂದ್ಬಿಡ್ತು. ಒಂದಲ್ಲ ಅಂತ ಎಡಕಾಲು ಗ್ಯಾಂಗ್ರೀನ್ ಆಗಿ 2 ಕತ್ತರಿಸಿ 4 ವರ್ಷದಲ್ಲಿ ಕುಂಡ್ರಸವ್ರೆ ಕಣಪ್ಪ. ಈಗ ತೆಂಗಿನಕಾಯಿನೂ ಎತ್ಕೊ ಬರೋಕ್ಕಾಗೋಲ್ತು, ಗೊದಮಟನೂ ಒತ್ಕೊ ಬರೋಕ್ಕಾಗೋಲ್ತು. 4 ವರ್ಷದಿಂದ ಹಳ್ಳಿ ಕಟ್ಟೆ ತಾ ಕೂತವನೆ. ಸಂದ ಆಯ್ತಲೆ ನಮ್ಮ ಮೈದ ಒತ್ಕೊಂಬಂದು ಅಟ್ಟು ಕುಂಡ್ರಿಸ್ತಾನೆ. ಅದಕ್ಕೀಗ ಅವನಿಗೆ 4 ವರ್ಷ ತೆಪ್ಪು ಕೂತವನಲ್ಲ. ನಮ್ಮ ಅತ್ತೆ ಇದ್ಲಲ್ಲ, ಇಡೀ ಊರವರೊಂದಿಗೆಲ್ಲ ಜಗಳ ಆಡೋಳು. ಕೋಳಿ ಮಾತಿಗೆ, ಕೊತ್ತಿ ಮಾತಿಗೆ, ನಾಯಿ ಮಾತಿಗೆ, ಇಡೀ ಊರವರೊಂದಿಗೆ ಒಬ್ಬರನ್ನೂ ಬಿಟ್ಟಿಲ್ಲ ಕಣಪ್ಪ. ಅಯ್ಯೋ ಇವ ಅಮ್ಮನ ಬಾಯಿ ಯಾವತ್ತು ನಿಂತೋದುದು ಅಂತಿದ್ರು ಊರು ಜನ. ಈಗ ಒಂದು 3 ವರ್ಷದಲ್ಲಿ ಅದ್ಯಾರೋ ರೇವಣ ಸಿದ್ದಪ್ಪನ ಬೆಡ್ತಿಂದ ಬಂದ್ರು ಗುರುಗಳು. ಗುರುಬೋಧನೆ ಕೊಡ್ತೀನಿ ತಗವ ಅಂತ ಕೊಟ್ಬಿಟ್ಟು, ಶಿವ ಅನ್ಬೇಕಿನ ಮೇಲೆ ಕೆಟ್ಟ ಮಾತಾಡಿದ್ರೆ ಅವತ್ತೇ ಸತ್ತೋಯ್ತಿ ಅನ್ಬಿಟ್ಟು ಹೊಂಟೋದ ಅವಯ್ಯ. ಅವತ್ತಿಂದ ಗುರುವೇ ಶಿವ ಅಂತ ಕೂತವಳೆ. ಅದಕ್ಕೆ ಅವಳಿಗೆ 3 ವರ್ಷ. ನಮ್ಮ ಮಾವ ಊರೈಕ್ಲೆಲ್ಲ ಅಡ್ಕವ, ನನ್ನ ಮಗ ಡಾಕ್ಟ್ರು, ನನ್ನ ಮಗ ಡಾಕ್ಟ್ರು, ಊರೈಕ್ಲೆಲ್ಲ ಎಲ್ಲೇ ಬಿದ್ದವೆ ಅನ್ನುವ. ಅವನ ಮನಕಾಯನಾಗ ನನ್ನ ಮೈದ ಡಾಕ್ಟರ್ ಆಗಿದ್ದವನು ಬೆಂಗಳೂರಲ್ಲಿ. ಈಗ 2 ವರ್ಷದಲ್ಲಿ ಅದ್ಯಾರ್ದೋ ಕಿಡ್ನಿ ಕದ್ಬಿಡುದು, ಅವ್ನ ನೆಗದ್ ಬಿದ್ದು ಹೋಗೋನು. ಈಗ ಜೈಲೊಳಗೆ ಹಾಕವ್ರ ಕಣಪ್ಪ ಅವನ. 2 ವರ್ಷದಿಂದ ಮಗನ ಸುದ್ದಿ ಎತ್ತೈತೆ ಅಪ್ಪ ಕೂತವನ. ಅದಕ್ಕೆ ಅವನಿಗೆ 2 ವರ್ಷ. ಹಂಗೆ ನನಗೆ 6, ನನ್ನ ಗಂಡಂಗೆ 4 ವರ್ಷ, ನಮ್ಮ ಮತ್ತೆ 3 ವರ್ಷ, ನನ್ನ ಮಾವನಿಗೆ 2 ವರ್ಷ. ಹೌದೇ ಅಂದ ಅವನು ಬಿಕ್ಸ್ಟೋನ್. ಹೂ ಕಣಪ್ಪ. ಆಮೇಲೆ ನಾನು ಇನ್ನೊಂದು ಮಾತು ಕೇಳನೆ ಅನ್ಲವಮ್ಮ. ಏನವ ಅಂದ. ನಮ್ಮ ಮನೆಯವ್ರ ವಯಸ್ಸಲ್ಲಂಗೆ ಕೇಳ್ದಲ್ಲ, ನಿಂಗೆಷ್ಟು ವಯಸ್ಸು ಅನ್ಲಿ. ಅವನನ್ನ ನಂಗೆ ಇವತ್ತಿನ ಶುರುವಾಯ್ತದೆಲ್ಲ ಕಾಕವ್ವ ಅಂದ ಅವನು. ಕಲಿತಿನ ಬುದ್ಧಿ ಅಂದ. ಹಂಗೆ ನಾವು ವಯಸ್ಸಿಗೆ ಬೆಲೆ ಕೊಡೋದು ಯಾವುದು ಅಲ್ಲ. ಸುಮ್ಮನಂಗೆ ಅಂತಾರೆ ವಯಸ್ಸಿಗೆ ಬೆಲೆ ಕೊಡು. ವಯಸ್ಸಿಗೆ ಹೆಂಗೆ ಕೊಟ್ಬಿಡ್ತಾರೆ? ಕೆಟ್ಟವರಾಗ್ಬಿಟ್ರೆ ವಯಸ್ಸಿಗೆ ಬೆಲೆ ಕೊಟ್ಬಿಡೋಕೆ ಆಯ್ತದ? ಮಾಡಬಾರ್ದು ಮಾಡಿ ವಯಸ್ಸಿಗೆ ಬೆಲೆ. ಎಲ್ಲ ಮೊನ್ನೆ ಪೇಪರಲ್ಲಿ ಓದ್ದೆ ಅಪ್ಪ, 80 ವರ್ಷದ ಮುದುಕ 6 ವರ್ಷ ಹೆಣ್ಮಗಳ ಅತ್ಯಾಚಾರ ಮಾಡೋಕೆ ಹೋಗಿದ್ನಂತೆ. ಹೆಂಗೆ ಕೊಡಮ್ಮ ಬೆಲೆ ಅವನಿಗೆ? ವಯಸ್ಸಾಗದೆ 80 ಆಗದ್ ಬಿಡು, ಓಲಿ ಮಾಡ್ಕಲಿ ಅನ್ನೋಕೆ ಆಯ್ತದ? ಅದು ಹೆಂಗೆ ಕೊಟ್ಬಿಡೋದು? ಗುಣಕ್ಕೆ ಕೊಡ್ಬೇಕಷ್ಟೇ. ವಯಸ್ಸಿಗೆಲ್ಲ ಬೆಲೆ ಕೊಡ್ತೀನಿ ಅಂತ ಹೋದ್ರೆ ಆಗೋದಿಲ್ಲ. ಗುಣಕ್ಕೆ ಬೆಲೆ ಈ ಪ್ರಪಂಚದಲ್ಲಿ. ಹಾಗೆ ನಮ್ಮ ಹೊಸಳ್ಳಿ ಗ್ರಾಮದ ಶ್ರೀಕಂಠೇಗೌಡ್ರ ಗುಣಕಥನ ಇದು, ಎಣಕಥನ ಅಲ್ಲ. ಎತ್ತರಾಗಿದ್ರು ದಪ್ಪಾಗಿದ್ರು ಅವೆಲ್ಲ ಲೆಕ್ಕ ಇಲ್ಲ. ಈಗ ಅವ್ರು ಹೊರಟಿದ್ದಾರೆ. ಹೊರಟವ್ರಿಗೊಂದು ನಮನ ಸಲ್ಲಿಸ್ಬೇಕು ನಾವು. ಹೋಗಿದ್ ಬಾಪ ನೀವು ಮುಂದಕ್ಕೆ ನಡೆಯೋ, ನಾವೊಂದು ಹಿಂದೆ ಬರ್ತೀವಿ ಅಂತೇಳಿ ಅವ್ರನ್ನ ಇಹಲೋಕದಿಂದ ಪರಲೋಕದೆಡೆ ಕಳಿಸ್ಕೊಡೋಣ. ಮೋಕ್ಷ ಮಾರ್ಗ ಅವ್ರಿಗಾಗಲಿ. ನಮ್ಮ ಶ್ರೀಕಂಠೇಗೌಡರು ಭಗವಂತನು ಕರೆದಾಗ ಕೊನೆಯಾಯಿತು ನಿಮ್ಮ ಜೀವನ. ಅವರಿಗೆ ಈ ಒಂದು ಶೋಕ ಗೀತೆಯನ್ನ ಅವರ ಪಾದಾರವಿಂದಗಳಿಗೆ ಪುಷ್ಪಾಂಜಲಿ ಅರ್ಪಣೆ ಮಾಡಿ. ಮೊಟ್ಟೇಗೌಡರ ಮನೆಯ ಮಾಣಿಕ್ಯ ನೀ ಕಾಣೋ, ಕೆಂಪವ್ವಾಡೆದಂತ ಮುದ್ದಿನ ಮಗನೀನೋ. ಭಗವಂತನು ಕರೆದಾಗ ಕೊನೆಯಾಯಿತು ನಿಮ್ಮ ಜೀವನ. ಭಗವಂತ
ಜೀವನ. ಶ್ರೀಕಂಠೇಗೌಡ್ರಿಗೆ ಕೊನೆಯಾಯಿತು ನಿಮ್ಮ ಜೀವನ.